ಕರ್ನಾಟಕ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬರ ಪರಿಸ್ಥಿತಿ ಇದೆ. ಬರ ಪರಿಸ್ಥಿತಿ ಗಂಭೀರವಾಗಿ ರಾಜ್ಯ ಸರ್ಕಾರ ಪರಿಗಣಿಸಿದೆ. ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರವನ್ನು ಬರೆದಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕರ್ನಾಟಕ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಎದುರಾಗಿರುವಂತಹ ಬರ ಪರಿಸ್ಥಿತಿಯ ಕುರಿತಾಗಿ ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ರವನ್ನು ಬರೆದಿದ್ದಾರೆ. ಬರ ಸ್ಥಿತಿ ಅಧ್ಯಯನಕ್ಕೆ ಕೇಂದ್ರದ ತಂಡವನ್ನು ಕಳುಹಿಸೋದಕ್ಕೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ 30% ಮಳೆಯ ಕೊರತೆ ಇದೆ. ಬರ ಅಧ್ಯಯನಕ್ಕೆ ಕೇಂದ್ರ ತಂಡವನ್ನು ಕಳಿಸುವುದರ ಜೊತೆಗೆ ಬರ ನಿರ್ವಹಣೆಗೆ ಅಗತ್ಯ ನೆರವನ್ನ ನೀಡಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಮೋದಿಗೆ ಡಿಕೆಶಿ ಪತ್ರ ಹಿನ್ನೆಲೆಯಲ್ಲಿ ವಿಜೇಂದ್ರ ಈ ಸಂಬಂಧ ಟ್ವೀಟ್ ಮಾಡಿದ್ದಾರೆ. ತಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ತಿಳಿಸಿ ದಯವಿಟ್ಟು ಅಂತ ಲೇವಡಿ ಮಾಡಿದ್ದಾರೆ. ಬರ ನಿರ್ವಹಣೆಗೆ ಏನ್ ಮಾಡಿದಿರಿ ಅದನ್ನು ಜನರ ಮುಂದೆ ಇಡಿ. ಪತ್ರ ಬರೆಯೋದು ಬಿಟ್ಟು ನೀವೇನು ಮಾಡಿದಿರಿ ಅದನ್ನು ಜನರ ಮುಂದೆ ಇಡಿ ಅಂತ ಸಿಎಂ ಡಿಕೆ ವಿರುದ್ಧ ಗುಡುಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಯಾಕಂದ್ರೆ ಈ ವಿಚಾರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರೇ ಬರ ಬಂದಾಗ ಪ್ರಧಾನಿಗೆ ಪತ್ರ ಬರೆಯೋದನ್ನು ಬಿಟ್ಟು ಬರ ಪರಿಹಾರಕ್ಕಾಗಿ ತಾವು ಹಾಗೂ ತಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದನ್ನು ದಯವಿಟ್ಟು ಜನರ ಮುಂದೆ ಇಡ್ತೀರಾ ಅಂತ ವ್ಯಂಗ್ಯವಾಡಿದ್ದಾರೆ ವಿಜಯೇಂದ್ರ. ರಾಜ್ಯದಲ್ಲಿ ಬಾರಿ 30% ಮಳೆಯ ಕೊರತೆ ಹಿನ್ನೆಲೆಯಲ್ಲಿ ಜಲಾಶಯಗಳಲ್ಲಿ ನೀರಿಲ್ಲ, ಬಿತ್ತನೆಯೂ ಕೂಡ ಕುಸಿದಿದೆ, ಕಷ್ಟದ ಸಮಯ ಜೊತೆಗಿದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ನೀಡಿ ದಯವಿಟ್ಟು ನಮ್ಮ ರಾಜ್ಯದ ಜನತೆಗೆ ಅಂತ ಈ ವೇಳೆ ಮುಖ್ಯಮಂತ್ರಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಕೂಡ ಬರೆದಿದ್ದಾರೆ. ರಾಜ್ಯದಲ್ಲಿ ಬರ ಇದೆ, ಅಧ್ಯಯನಕ್ಕೆ ತಂಡವನ್ನು ಕಳಿಸಿ ಅದರ ಜೊತೆಗೇನೆ ಇರುವಂಥ ಒಂದು ಸಮಸ್ಯೆಯ ನಡುವೆ ಬರ ಪರಿಹಾರವಾಗಿ ರಾಜ್ಯದತ್ತ ಚಿತ್ತವನ್ನು ಹರಿಸಬೇಕಾಗುತ್ತೆ ಅನ್ನುವಂಥ ಮಾತನ್ನು ತಮ್ಮ ಪತ್ರದ ಮುಖೇನ ತಿಳಿಸಿರುವಂಥದ್ದು ಮುಖ್ಯಮಂತ್ರಿಗಳು. ಅದಕ್ಕೆ ವಿಜಯೇಂದ್ರ ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಮುಖ್ಯಮಂತ್ರಿಗಳೇ ಪತ್ರವನ್ನು ಕೇಂದ್ರಕ್ಕೆ ಬರೆಯೋದು ಬಿಟ್ಟು ನೀವೇನು ಮಾಡಿದ್ದೀರಿ ಅದನ್ನು ಹೇಳಿ ಮೊದಲು ಅಂದಿದ್ದಾರೆ. ಬರ ಪರಿಹಾರಕ್ಕೋಸ್ಕರ ತಾವು ಹಾಗೂ ತಮ್ಮ ಸರ್ಕಾರ ಏನು ಮಾಡಿದೆ ಅನ್ನೋದನ್ನು ಜನತೆಯ ಮುಂದಿಡಬೇಕಲ್ಲ, ನೀವು ಅದನ್ನು ಫಸ್ಟ್ ಮಾಡಿ ಅಂದಿದ್ದಾರೆ. ಎಲ್ಲಿನೋ ಪರಿಣಾಮದಿಂದಾಗಿ ಕರ್ನಾಟಕದಲ್ಲಿ ಇದುವರೆಗೆ 30% ಮಳೆಯ ಕೊರತೆಯಾಗಿದ್ದು, ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಕೇಂದ್ರ ಸರ್ಕಾರದ ತಂಡವನ್ನು ನಿಯೋಜನೆ ಮಾಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರದ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. 2 ಪುಟಗಳ ಪತ್ರದಲ್ಲಿ ರಾಜ್ಯದಲ್ಲಿನ ಈವರೆಗಿನ ಮಳೆಯ ಕೊರತೆ, ಜಲಾಶಯಗಳಲ್ಲಿನ ನೀರಿನ ಕೊರತೆ, ಕೃಷಿ ಚಟುವಟಿಕೆಯ ಮೇಲಾಗಿರುವಂಥ ಪರಿಣಾಮಗಳ ಕುರಿತು ಪರಿಸ್ಥಿತಿಯನ್ನು ವಿವರಿಸಿರುವಂಥದ್ದು. ಇದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಾವು ಟ್ವೀಟ್ ಮಾಡಿ ತೀವ್ರವಾಗಿ ಹರಿಹಾಯ್ದಿದ್ದಾರೆ. ಪತ್ರ ಬರೆಯೋದು ಬಿಟ್ಟು ನೀವೇನು ಮಾಡಿದಿರಿ ಜನತೆಯ ಮುಂದಿಡಿ ಅಂತ ಕಿಡಿಕಾರಿದ್ದಾರೆ ಡಿಕೆ ಶಿವಕುಮಾರ್ ವಿರುದ್ಧ.